ಇದು ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ BN ಅಂತ. ಸೊ ನಾನು ಇದು ವಿಮ್ಸ್ ಪೆಟ್ ಹಾಸ್ಪಿಟಲ್ ನಾವು ಮಾಡ್ತಾ ಇದೀವಿ ಈಗ. ವಿಮ್ಸ್ ಅಂತಂದ್ರೆ ವೆಟರ್ನರಿ ಮೆಡಿಸಿನ್ ಸರ್ಜರಿ ಅಂತ. ಈ ಕಾನ್ಸೆಪ್ಟ್ ಆಫ್ ದಿ ವಿಮ್ಸ್ ಹಾಸ್ಪಿಟಲ್ ಏನು ಅಂತಂದ್ರೆ ಇಟ್ ಶುಡ್ ಬಿ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಪೆಟ್ ಪ್ರಾಬ್ಲಮ್. ಯಾವುದೇ ಒಂದು ಸಾಕು ಪ್ರಾಣಿಗೆ ಏನೇ ಒಂದು ತೊಂದರೆ ಬಂದ್ರೆ ಇಲ್ಲಿ ಎಲ್ಲಾ ರೀತಿಯಾದ ಸೌಲಭ್ಯಗಳು ಸಿಗಬೇಕನ್ನೋದೇ, ಎಲ್ಲಾ ಸರ್ವಿಸಸ್ ಸಿಗ್ಬೇಕನ್ನೋದೇ ನಮ್ಮ ಆಸೆ ಆಗಿತ್ತು. ಅದರಿಂದ ನಾನು ಪ್ರಪಂಚದಲ್ಲಿ ಐ ಸ್ಟಡಿಡ್ ಇನ್ ರಾಯಲ್ ವೆಟರ್ನರಿ ಕಾಲೇಜ್ ಲಂಡನ್ ಅಂಡ್ UC Davis ಅಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ. ಸೊ ಐ ಹ್ಯಾವ್ ಸೀನ್ ಇನ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಯಾವ ರೀತಿಯಾದ ಸರ್ವಿಸಸ್ ಗಳನ್ನ ಪೆಟ್ಸ್ ಗೆ ಕೊಡ್ತಾರೆ. ಹ್ಯೂಮನ್ಸ್ ಗಿಂತ ಕಡಿಮೆ ಆಗಿ ಏನು ಅವ್ರೇನು ಸರ್ವಿಸಸ್ ಕೊಡೋದಿಲ್ಲ. ಸೊ ನಾವು ಯಾಕೆ ಮಾಡಬಾರ್ದು ಇದನ್ನಂತ ಆ ನಿಟ್ಟಿನಲ್ಲಿ ಬಂದು ನಾವು ಸೊ ವಿ ಸ್ಟಾರ್ಟೆಡ್ ದಿಸ್ ಹಾಸ್ಪಿಟಲ್ ವಿತ್ ದ ಸೇಮ್ ಕಾನ್ಸೆಪ್ಟ್. ಅದಕ್ಕೆ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಮುಖಾಂತರ ಕೊಡಬೇಕು ಅಂತ. ಹ್ಯೂಮನ್ ಅಲ್ಲಿ ಏನೇನೆಲ್ಲ ತೊಂದರೆಗಳು ಬರ್ತಾವ, ಪ್ರಾಣಿಗಳಿಗೂ ಅದೇ ರೀತಿಯ ತೊಂದರೆಗಳು ಬರ್ತಾವ. ಆ ರೀತಿಯ ತೊಂದರೆಗಳನ್ನ ಎಲ್ಲ ನಿವಾರಿಸಬೇಕಂತ ಹೇಳಿ ನಾವು ಮಾಡ್ತಾ ಇದೀವಿ. ಇದ್ರ ಜೊತೆಗೆ ನಾವು ಮೆಡಿಕಲ್ ಬೋರ್ಡಿಂಗ್ ಅಂತ ಕರಿತೀವಿ. ಮೆಡಿಕಲ್ ಬೋರ್ಡಿಂಗ್ ಫೆಸಿಲಿಟಿನ ಮಾಡ್ತಾ ಇದೀವಿ. ಯಾವುದೇ ರೀತಿಯಾದ ಪ್ರಾಣಿ ಇತ್ತಂತಂದ್ರೆ ಮೆಡಿಕಲ್ ಆಗಿತ್ತಂದ್ರೆ ಆ ಸಿಕ್ಕಾಗಿರೋ ಆನಿಮಲ್ಗೆ ಇದು ಬೋರ್ಡಿಂಗ್ ಕೊಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ಆರ್ಥೋಪೆಡಿಕ್ ಸರ್ಜರಿ ಆಗಿರ್ಲಿ, ನ್ಯೂರಾಲಜಿ ಸರ್ಜರಿ ಆಗಿರ್ಲಿ, ಆಪ್ಟಾಮಿಕ್ ಸರ್ಜರೀಸ್, ನೆಫ್ರಾಲಜಿ ರಿಲೇಟೆಡ್ ಟ್ರೀಟ್ಮೆಂಟ್ಸ್, ಎಕ್ಸ್ರೇ, ಸ್ಕ್ಯಾನಿಂಗ್, ಮತ್ತೆ PCR, ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಸ್. ಬೇಸಿಕಲಿ ನಾವು ಒನ್ ಹೆಲ್ತ್ ಅಪ್ರೋಚ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯರು ಯಾವಾಗಲೂ ಒಡನಾಟದಲ್ಲಿ ಇರೋದ್ರಿಂದ ಕೆಲವು ಕಾಯಿಲೆಗಳು ಮನುಷ್ಯರಿಂದ ಪ್ರಾಣಿಗಳಿಗೆ ಬರುತ್ತೆ, ಪ್ರಾಣಿಗಳಿಂದ ಕಾಯಿಲೆಗಳು ಬರುತ್ತೆ. ಸೊ ಇದನ್ನೆಲ್ಲ ನಿವಾರಿಸುವ ನಿಟ್ಟಿನಲ್ಲಿ ಜನಗಳಿಗೆ ನಾವು ಇದ್ರ ಬಗ್ಗೆ ಇದು ಹೇಳೋದು ಅವಶ್ಯಕತೆ ಇರುತ್ತೆ. ಸೊ ಎಲ್ಲರಿಗೂ ನಾವು ಇದೇ ರೀತಿಯಾದ ಇನ್ಫಾರ್ಮೇಶನ್ ಹೇಳಿ, ಸೊ ಯಾವ ರೀತಿಯಾಗಿ ನಾವು ಪಬ್ಲಿಕ್ ಹೆಲ್ತ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಬ್ಲಿಕ್ ಹೆಲ್ತ್ ನ ಕನ್ಸಲ್ಟೇಷನ್ ಮಾಡ್ಕೊಂಡು ನಾವು ಈ ಹಾಸ್ಪಿಟಲ್ ನಡ್ಸ್ಕೊಂಡು ಹೋಗೋದಕ್ಕೆ ನಾವು ಬಹಳ ಅನುಕೂಲಗಳನ್ನ ಮಾಡಿದ್ದೀವಿ. ಸೊ ವಿ ರಿಕ್ವೆಸ್ಟ್ ಆಲ್ ದಿ ಪೆಟ್ ಪೇರೆಂಟ್ಸ್ ಅಂಡ್ ಆಲ್ ದಿ ಪೆಟ್ ಲವರ್ಸ್. ಸೊ ನಾವು ಪ್ರಥಮ ಬಾರಿಗೆ ಎಲ್ಲಾ ರೀತಿಯ ಅಂದ್ರೆ ಹ್ಯೂಮನ್ ಅಲ್ಲಿ ಏನು ಫೆಸಿಲಿಟಿ ಇದೆಯೋ ಅದೇ ರೀತಿ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಗಳನ್ನ ಸಪರೇಟ್ ಮಾಡ್ಬಿಟ್ಟು ಹೃದಯ ಭಾಗಕ್ಕೆ ಸಂಬಂಧಿಸಿದಂತೆ ಕಾರ್ಡಿಯಾಲಜಿ ಆಗಿರ್ಬೋದು, ಎಮರ್ಜೆನ್ಸಿ, ಟ್ರಾಮಾ, ಆಕ್ಸಿಡೆಂಟ್ ರಿಲೇಟೆಡ್ ಏನಿದ್ರು ಎಮರ್ಜೆನ್ಸಿ, ಮತ್ತೆ ಬೆಕ್ಕುಗಳಿಗೆ ಕ್ಯಾಟ್ OPD ಅಂದ್ಬಿಟ್ಟು ಸಪರೇಟ್ ಮಾಡ್ಬಿಟ್ಟು, ಆಮೇಲೆ ಫಿಸಿಯೋಥೆರಪಿ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಯೂನಿಟ್ ಮಾಡಿದೀವಿ. ಇನ್ಕ್ಲೂಡಿಂಗ್ ಲೇಸರ್ಸ್ ಆಗಿರ್ಬೋದು, ಹೈಡ್ರೋಥೆರಪಿ, ಟೆನ್ಸ್, ನೆಮ್ಸ್ ಅಂತ ಒಂದು ಸಪರೇಟ್ ಯೂನಿಟ್ ಅನ್ನ ಅದಕ್ಕೋಸ್ಕರ ಪ್ರಾಣಿಗಳಿಗೆ ಅಂತಾನೆ ಅಳವಡಿಸ್ಕೊಂಡಿದ್ದೀನಿ. ಏನಾದ್ರು ಸ್ಪೈನ್ ಬ್ರೇಕ್ ಆಗಿದ್ದಾಗ, ಸ್ವಾಧೀನ ಕಳ್ಕೊಂಡಿರ್ತಕ್ಕಂಥ ಒಂದು ಪ್ರಾಣಿಗಳಿಗೆ ಅದಕ್ಕೆ ಒಂದು ಉಪಯೋಗ ಆಗ್ಲಿ ಅಂದ್ಬಿಟ್ಟು, ಜನರು ಸದುಪಯೋಗ ಪಡ್ಕೊಳ್ಳಿ ಅಂದ್ಬಿಟ್ಟು ಅದರದ್ದೇ ಸಪರೇಟ್ ಒಂದು ಭಾಗವನ್ನು ಮಾಡಿದೀವಿ. ಅದ್ರ ಜೊತೆಗೆ ಒಂದು ಫುಲ್ ಫ್ಲೆಡ್ಜ್ಡ್ OPD ಆಗಿದ್ದು, ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಏರಿಯಾ, ಇನ್ನೇನಾದ್ರು ಡ್ರೆಸ್ಸಿಂಗ್ ಆಗ್ಲಿ, ಬ್ಯಾಂಡೇಜಸ್ ಆಗ್ಲಿ, ಅದಕ್ಕೊಂದು 15 ಬೆಡೆಡ್ ಒಂದು ಇದನ್ನ ಮಾಡಿದೀವಿ ಟ್ರೀಟ್ಮೆಂಟ್ ಏರಿಯಾ. ಅದ್ರ ಜೊತೆಗೆ ನಾರ್ಮಲ್ ಆಗಿ ಗ್ರೂಮಿಂಗ್ ಏರಿಯಾ ಇರುತ್ತೆ, ಸ್ಪಾ ಇರುತ್ತೆ, ಆಮೇಲೆ ಸೇಲ್ಸ್ ರಿಲೇಟೆಡ್ ಇರುತ್ತೆ. ಅದನ್ನ ಮೀರಿ ನಾವು ಒಂದು ಹೆಜ್ಜೆನ ಮುಂದೆ ಇಟ್ಟಿದೀವಿ. ಸೊ ಅಂದ್ರೆ PCR ಇಂಟಗ್ರೇಟೆಡ್ ಲ್ಯಾಬ್ ಭಾರತದಲ್ಲೇ ಪ್ರಪ್ರಥಮವಾಗಿ ನಾವು ಅದನ್ನ ಜನರಿಗೆ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ಅದನ್ನ ಮಾಡ್ತಾ ಇದೀವಿ. ಅದಕ್ಕೆ ನಮ್ಮ ಸರ್ ಆಗಿರ್ತಕ್ಕಂಥ ಮಂಜುನಾಥ್ ಸರ್ ನಮ್ಮ ಪಾರ್ಟ್ನರ್. ಸೊ ಅವರು ಅದಕ್ಕೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ, ಆಮೇಲೆ ಇಂಡಿಯಾ ವರ್ಲ್ಡ್ ನಂಬರ್ 1 ಇನ್ಸ್ಟಿಟ್ಯೂಟ್ ಅಲ್ಲಿ ಈಸ್ ದ ನಂಬರ್ 1 ಸೈಂಟಿಸ್ಟ್. ಅವ್ರನ್ನ ನಾವು ನಮ್ ಜೊತೆ ಟೀಮ್ ಅಲ್ಲಿ ಇದ್ ಮಾಡ್ಕೊಂಡಿದೀವಿ. ಈಸ್ ದ ಮೇನ್ ಸೋರ್ಸ್ ಫಾರ್ ದಟ್. ಲೈಕ್ ಅಂದ್ರೆ ಕೊರೋನಾದ ಟೈಮ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ PCR ವರ್ಕ್ ಗಳು ನಡೀತಾ ಇದ್ವು ಅಂತ. ಆ ತರದ್ದು ನಮ್ಮ ಪ್ರಾಣಿಗಳಿಗೂ ಸಹ ಒಂದು ಉಪಯೋಗ ಆಗ್ಲಿ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿಸ್ಬಿಟ್ಟು ಸರ್ ಅದನ್ನ ಮೇನ್ ಲೀಡ್ ತಗೊಂಡಿದ್ದಾರೆ. ಅದು ನಾವು ಭಾರತದಲ್ಲಿ ಪ್ರಥಮ ಬಾರಿಗೆ ಇರೋದನ್ನ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀವಿ. ಅದು ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇರೋದು ನಮ್ಗೆಲ್ಲರಿಗೂ ಖುಷಿ ಆಗ್ತದೆ. ಸೊ ಅದ್ರ ಜೊತೆಗೆ ಎಲ್ಲಾ ರೀತಿಯ ಸರ್ಜರಿಗಳು ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಯಾಟ್ರಾಕ್ಟ್ ಆಗ್ಲಿ, ಕಾರ್ನಿಯಾ ರಿಲೇಟೆಡ್ ಸರ್ಜರೀಸ್ ಆಗ್ಲಿ, ಬೋನ್ ರಿಲೇಟೆಡ್ ಸರ್ಜರೀಸ್ ಲೈಕ್ ಹಿಪ್ ಬೋನ್, ಸ್ಪೈನಲ್ ಸರ್ಜರೀಸ್ ಲೈಕ್ ಮನುಷ್ಯರಲ್ಲಿ ಎಲ್ಲಾ ರೀತಿ ನಡೀತಾ ಇದೆ. ಬಟ್ ಅದು ನಮ್ಮ ಪ್ರಾಣಿಗಳಿಗೆ ಸಿಗ್ತಾ ಇಲ್ಲ. ಅಂದ್ರೆ ಏನೋ ಒಂದು ನೆಗ್ಲಿಜೆನ್ಸ್ ಆಗ್ತಾ ಇರ್ತಿತ್ತು. ಬಟ್ ಅದನ್ನೆಲ್ಲ ನಾವು ಒಂದು ಕನ್ಸಿಡರ್ ಮಾಡ್ಕೊಂಡು ಸೊ ಎಲ್ಲಾ ರೀತಿಯ ಸರ್ಜರೀಸ್ ಗಳನ್ನ ಅದಕ್ಕೆ ಒಂದು ಕೇರ್ ತಗೊಳ್ಳೋಕ್ಕೋಸ್ಕರ 30 ಅನಿಮಲ್ಸ್ ನ ಎಟ್ ಎ ಟೈಮ್ ನಾವು ಅಡ್ಮಿಷನ್ ಮಾಡ್ಕೊಳ್ಳೋ ಅಂತ ಫೆಸಿಲಿಟಿ ಕೂಡ ನಮ್ಮಲ್ಲಿ ಅಳವಡಿಸ್ಕೊಂಡಿದೀವಿ. ಸೊ ಒಂದು 3 ದಿನ, 1 ವಾರ, 1 ತಿಂಗಳು, 6 ತಿಂಗಳವರೆಗೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಕೊಡತಕ್ಕಂಥ ಫೆಸಿಲಿಟಿ ಅವ್ರಿಗೆ ಮಾಡಿದೀವಿ. ಮನುಷ್ಯರಲ್ಲಿ ಹಾಗೆ ಕಿಡ್ನಿ ಫೇಲ್ಯೂರ್, ಕಿಡ್ನಿ ವೈಫಲ್ಯ ಆದಾಗ ಏನು ಡಯಾಲಿಸಿಸ್ ಮಾಡ್ತೀವೋ ಅದು ಕೂಡ ನಮ್ಮಲ್ಲಿ ಅಳವಡಿಸ್ಕೊಂಡಿದೀವಿ. ಸೊ ಯಾವುದೇ ರೀತಿಯ ತೊಂದರೆ ಆಗದಂಗೆ ಪ್ರಾಣಿಗಳ ನೋವನ್ನು ಯಾವ ರೀತಿಯಲ್ಲಿ ನಾವು ನಿವಾರಿಸಬಹುದು ಪ್ರತಿಯೊಂದನ್ನು ಜಾಗರೂಕವಾಗಿ ಅದನ್ನ ಅಳವಡಿಸಿಕೊಂಡು ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದೀವಿ. ಸೊ ಜನರು ಅದರ ಸದುಪಯೋಗ ಪಡ್ಕೋಬೇಕಂತ ತಮ್ಮ ಮೂಲಕ ಇದನ್ನ ಬೇಡ್ಕೊಳ್ತಾರೆ. ಸುರೇಶ್ ಗೌಡ್ ಅವರು ಹಾಗೂ ಮತ್ತು ಡಾಕ್ಟರ್ ಸ್ಟೀಮ್ ವಿಮ್ಸ್ ಅಂತ ಪೆಟ್ಸ್ ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ನಿಜಕ್ಕೂ ಈ ಹಾಸ್ಪಿಟಲ್ ಕರ್ನಾಟಕದಲ್ಲ, ಸೌತ್ ಇಂಡಿಯಾದಲ್ಲ ಮೋಸ್ಟ್ಲಿ ಈ ತರ ಒಂದು ದೊಡ್ಡ ಹಾಸ್ಪಿಟಲ್ ಪ್ರಾಣಿಗಳಿಗಾಗಿ ಅಂದ್ರೆ ನಾಯಿಗಳಿಗೆ ವಿಶೇಷವಾಗಿ ಮತ್ತು ಅದೊಂದು ದೊಡ್ಡ ಹಾಸ್ಪಿಟಲ್ ಮಾಡಿದ್ದಾರೆ. ಹೇಗೆ ಮನುಷ್ಯರಿಗೆ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಂತ ಹೇಗಿರುತ್ತೆ
ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಹಾಸ್ಪಿಟಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಅವ್ರದ್ದು ಬೇರೆ ಬೇರೆ ಪ್ಲಾನ್ಗಳಿದೆ. ಸರ್ಜಾಪುರಲ್ಲಿ ಇನ್ನು 1 ಎಕರೆ ಲ್ಯಾಂಡ್ ಅಲ್ಲಿ ಮಾಡ್ಬೇಕಂತ ಪ್ಲಾನ್ ಇದೆ. ಒಳ್ಳೇದಾಗ್ಲಿ. ಯಾಕಂದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಮನುಷ್ಯ ಮಕ್ಕಳಿಗೆ ಎಷ್ಟು ಜಾಸ್ತಿ ಪ್ರೀತಿ ಮಾಡ್ತೀವಿ ಅದಕ್ಕಿಂತ ಒಂದು ಹೆಚ್ಚು ನಾಯಿಗಳಿಗೆ ಪ್ರೀತಿ ಮಾಡ್ತೀವಿ. ಯಾಕಂದ್ರೆ ಆ ಒಂದು ಪ್ರಾಣಿ ಕಿಚನ್ ಅಂತ ಹಿಡಿದು ಬೆಡ್ರೂಮ್ ಅಂತ ಹಿಡಿದು ಎಲ್ಲಾ ಕಡೆ ಹೋಗ್ಕೊಂಡು ಅವಕಾಶ ಕೊಡ್ತೀವಿ. ಹಾಗಾಗಿ ಎಲ್ಲರೂ ಪೆಟ್ಸ್ ಲವರ್ ಇದೀವಿ. ಒಳ್ಳೇದಾಗ್ಲಿ ಸುರೇಶ್ ಗೌಡ್ರು ಮತ್ತು ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ. ಇದೇ ತರ ಪ್ರಾಣಿಗಳಿಗೆ ಒಂದು, ಯಾಕಂದ್ರೆ ಒಂದು ಸೇವೆ ಇದೆ, ಅವ್ರು ಮಾಡ್ತಕ್ಕಂಥ ಸೇವೆ ದೇವರು ಇನ್ನೂ ಅವ್ರಿಗೆ ಬೇರೆ ಶಕ್ತಿ ಕೊಳ್ಳಿ, ಒಳ್ಳೇದು ಮಾಡ್ಲಿ ಅಂತ ಹೇಳಿ ವಿಶೇಷವಾಗಿ ನನ್ನ ಸೋದರ ತರುಣ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ರೂಪಾ ಮೇಡಮ್ ಅವರು ಬಂದಿದ್ದಾರೆ. ಎಲ್ಲರೂ ಸುರೇಶ್ ಗೌಡ್ರು ಮತ್ತು ಅವರು ಡಾಕ್ಟರ್ಸ್ ಫ್ಯಾಮಿಲಿ ವಿಶ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ ವಿಮ್ಸ್ ಅಂಡ್ ಟೀಮ್ಗೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹಾಗೆ ವಿಮ್ಸ್ ಆಸ್ಪತ್ರೆ ಎಲ್ಲ ಸಿಬ್ಬಂದಿಯವರಿಗೆ ಅಂಡ್ ಅದಕ್ಕೆಲ್ಲ ಸುಮಾರುಗೊಳಿಸಿಕೊಂಡು ಎಲ್ಲರಿಗೂ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಸರ್. ಬಹಳ ಅದ್ಭುತವಾದಂಥ ಒಂದು ಮೂವ್. ಸಂಸ್ಕೃತದಲ್ಲಿ ಹೇಳ್ತಾರೆ ವೈದ್ಯೋ ನಾರಾಯಣೋ ಹರಿ ಅಂತ. ಸೊ ದೇವ್ರಿಗೆ ಹೋಲಿಸ್ತೀವಿ ನಾವು ಡಾಕ್ಟರ್ಸ್ಗಳನ್ನ. ಅದೇನಂತಂದ್ರೆ ನಮ್ಗೆಲ್ಲ ಟ್ರೀಟ್ ಮಾಡ್ತಾರೆ ಮನುಷ್ಯರಿಗೆ ಅಂತ. ನನಗನ್ಸುತ್ತೆ ವೆಟರ್ನರಿ ಡಾಕ್ಟರ್ಸ್ ಅದಕ್ಕಿಂತ ಒಂದು ಪಟ್ಟು ಮೇಲೆ ಅಂತ ಅಂದ್ಬಿಟ್ಟು. ಡಾಕ್ಟರ್ಸ್ ಆದ್ರೂ ಪೇಷಂಟ್ ಬಂದಾಗ ಫಸ್ಟ್ ಮಾತು ಕೇಳಿದ್ರೆ ಏನ್ ನಿಮ್ ಸಮಸ್ಯೆ ಅಂತ. ಒಬ್ಬ ವೆಟರ್ನರಿ ಡಾಕ್ಟರ್ಗೆ ಅದು ಕೇಳಕ್ ಆಗೋದಿಲ್ಲ ಸರ್, ಅವ್ರು ತಿಳ್ಕೋಬೇಕು ಅದಕ್ಕೆ ಏನ್ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು. ಸೊ ಡಾಕ್ಟರ್ಸ್ ಅಲ್ಲಿ ತುಂಬಾ ಉನ್ನತವಾದ ಸ್ಥಾನದಲ್ಲಿದ್ದಾರೆ ಅದು ವೆಟರ್ನರಿ ಡಾಕ್ಟರ್ಸ್ ಅಂತ ನನ್ನ ಒಂದು ಫೀಲಿಂಗ್. ಯಾಕಂತಂದ್ರೆ ಒಂದು ಮೂಕ ಪ್ರಾಣಿ ಅದಕ್ಕೇನು ಹೇಳಕ್ ಬರಲ್ಲ, ಅದಕ್ಕೇನು ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಅಂಡ್ ನಾನ್ ನೋಡಿದ್ದೀನಿ ಇವತ್ತಿನ ಜನರೇಷನ್ ಅಲ್ಲಿ ಪೆಟ್ಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಜನ ಅಂತ. ಅದು ನೀವು ಪೆಟ್ಸ್ ಮಾತ್ರ ಟ್ರೀಟ್ ಮಾಡ್ತಾ ಇಲ್ಲ ಸರ್, ಇದು ಆ ಪೆಟ್ಸ್ ನ ಇಟ್ಕೊಂಡಿರೋ ಓನರ್ಸ್ ಪೇರೆಂಟ್ಸ್ ಇರುತ್ತಲ್ಲ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಮನಸ್ಸಿಗೆ ನಿಜವಾಗ್ಲೂ ಅವ್ರಗಳಿಗೆ ಅದು ಟ್ರೀಟ್ಮೆಂಟ್ ಅದು ಅಷ್ಟು ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಇವತ್ತಿನ ಒಂದು ಬಿಸಿ ಶೆಡ್ಯೂಲ್, ಕಾರ್ಪೊರೇಟ್ ಲೈಫ್, ಈ ತರದೆಲ್ಲ ಮಧ್ಯದಲ್ಲಿ ಎಷ್ಟೊಂದು ಜನ ಕಪಲ್ಸ್ ನಾನು ನೋಡ್ದಂಗೆ ಮಕ್ಕಳಾಗಿಲ್ಲ ಅಂದ್ರೆ ಅವರು ಪ್ರಾಣಿಗಳನ್ನ ಮಕ್ಕಳ ತರ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಒಂದು ಕಪಲ್ಗಳಿಗೆ ಅದೊಂದು ಎನರ್ಜಿ ಕೊಡುತ್ತೆ. ಈ ಡಾಗ್ಸ್ ಕ್ಯಾಟ್ಸ್ ಏನಾದ್ರೂ ಆಗಿದ್ರು ಅಷ್ಟು ಅದ್ಭುತವಾದಂತ ಒಂದು ಎನರ್ಜಿ ಕೊಡುತ್ತೆ. ಅಂಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ಪೆಟ್ ಲವರ್. ನಾನು ಒಂದು ನಮ್ಮಲ್ಲಿ ಯಾವಾಗಲೂ ಒಂದು ನಾಯಿ ನಮ್ಮ ಜೊತೆಗೆ ಟ್ರಾವೆಲ್ ಮಾಡ್ತಾನೆ ಇರುತ್ತೆ. ಸೊ ಐ ನೋ ದ ಇಂಪಾರ್ಟೆನ್ಸ್ ಆಫ್ ದಟ್. ಅಂಡ್ ಇವತ್ತು ಪೆಟ್ ಕ್ಲಿನಿಕ್ಸ್ ಅಂತಂದ್ರೆ ತುಂಬಾ ಚಿಕ್ಕದಾಗಿ ಅದೇನೋ ಸಿಂಪಲ್ ಆಗಿ ಮಾಡ್ಕೊಂಡಿರ್ತಾರೆ. ಇದು ಬಂದ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡುವಂತ ಎಲ್ಲಾ ಕಾಂಪಿಟೇಷನ್ ಒಂದು ಪೆಟ್ಟಿಗೆ ಕೊಡ್ತಾ ಇರೋದು. ಕಂಗ್ರಾಚುಲೇಷನ್ಸ್ ಬಿಗ್ ಕಂಗ್ರಾಚುಲೇಷನ್ಸ್. ಇದು ಯಾರು ಒಂದು ಥಾಟ್ ಪ್ರೊಸೆಸ್ ಮಾಡಿದ್ರು ಅದು ಖಂಡಿತವಾಗ್ಲೂ ಅದು ಈ ತರ ಒಂದು ಪ್ರೈಮ್ ಏರಿಯಾದಲ್ಲಿ ಆರಾಮಾಗಿ ಇದು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಕಮರ್ಷಿಯಲ್ ಬಿಸ್ನೆಸ್ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಸರ್. ಬಟ್ ನೀವು ಒಂದು ಸೇವೆ ಮನೋಭಾವದಲ್ಲಿ ನೀವು ಮಾಡ್ತಾ ಇರ್ಬೋದು ಸರ್. ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಅಂಡ್ ಈ ತರ ಒಂದು ಅದ್ಭುತವಾದಂತಹ ಒಂದು ಇನಾಗ್ರೇಷನ್ ನಮಗೆ ಕಲಿಸಿದ್ದಕ್ಕೆ ನಾನು ಸ್ವಲ್ಪ ತುಂಬಾ ಧನ್ಯವಾದಗಳು ಹೇಳ್ತೀವಿ ಸರ್ ನಿಮಗೆ. ಇದು ಅದ್ಭುತವಾಗಿ ಆಗ್ಲಿ. ವಿ ಆಲ್ವೇಸ್ ಬಿನ್ ಪೆಟ್ ಫ್ರೆಂಡ್ಲಿ ಪೀಪಲ್ ಅಂಡ್ ಪೆಟ್ಸ್ ನ ಮಕ್ಕಳ ತರ ನೋಡ್ಕೊಂತಾರೆ ಎಲ್ಲರಿಗೂ. ಇಲ್ಲಿ ಈ ಸರೌಂಡಿಂಗ್ ಅಂತಲ್ಲ, ಬೆಂಗಳೂರಲ್ಲಿ ಎಲ್ಲಿದ್ರು ಕೂಡ ಇದರೊಂದು ಟಾಪ್ ನಾಚ್ ಹಾಸ್ಪಿಟಲ್ ಇದೆ. ಫಸ್ಟ್ಲಿ ನಾನು ವಿಶ್ ಮಾಡ್ತೀನಿ ನಿಮ್ಮ ಪೆಟ್ಸ್ ಏನು ಆಗದೆ ಇರಲಿ, ಬಟ್ ಏನೇ ಒಂದು ಸಮಸ್ಯೆ ಇದ್ರು ಪ್ಲೀಸ್ ಕನ್ಸಲ್ಟ್ ವಿಮ್ಸ್ ಅಂತ ನಾನು ಹೇಳ್ತೀನಿ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಸರ್. ನನಗೆ ವೆಟರ್ನರಿ ಹಾಸ್ಪಿಟಲ್ ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಬಿಕಾಸ್ ಪರ್ಸನಲಿ ಆನಿಮಲ್ ನಮ್ಮ ಮನೇಲಿ 5 ನಾಯಿ ಇದೆ, ಚಿಕನ್ಸ್ ಇದೆ. ಬಟ್ ಅದೆಲ್ಲ ಮಂಗಳೂರಲ್ಲಿ ಇದೆ ಸರ್. ಸೊ ಪ್ಲೀಸ್ ಓಪನ್ ಮಾಡಿ ಮ್ಯಾಂಗ್ಳೂರ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಇಲ್ಲ, ನಾನು ಇವರು ಮಂಗಳೂರು ಮನೆಗೆ ಹೋಗಿ ಅಲ್ಲೇ ಹೇಳ್ತೀನಿ, ನಿಮ್ದು ಮನೇನ ಝೂನಾ ಅಂತ. 5 ನಾಯಿ ಇದೆ, ಅಲ್ಲಿ ಪಾರಿವಾಳಗಳು ಸಾಕಿರ್ತಾರೆ, ಬೆಕ್ಕಿದೆ, ಇನ್ನೊಂದು ಹಾವು ಕೂಡ ಪಕ್ಕದ ಅಲ್ಲಿ ಸೈಡಲ್ಲಿ ಹೋಗ್ತಾ ಇರ್ತಾರೆ. ಹಾವು ಹೋಗ್ತಾ ಇರ್ತಾರೆ ಬಿಡಿ ಅನ್ನೋಷ್ಟು ಫ್ರೆಂಡ್ಲಿ ಇವರು ತಾಯಿ ಎಲ್ಲರೂ. ಅಂದ್ರೆ ಪೆಟ್ಸ್ನೇ ಅಷ್ಟು ನಾವು ಮನೆಗೆ ಹೋದ್ರೆ ಅವ್ರು ಮಂಗಳೂರು ಹೋಗ್ತೀವಿ ಅಂತಂದ್ರೆ ನಾನು ಮಂಗಳೂರು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಎಕ್ಸೈಟ್ಮೆಂಟ್ ಇಲ್ಲ, ಅಲ್ಲಿ ಆ ಪೆಟ್ಸ್ ನೋಡ್ತೀವಿ ಅಂತ ಅಂದ್ಬಿಟ್ಟು ಅಂತ ಅಷ್ಟು ಎಕ್ಸೈಟ್ಮೆಂಟ್ ಇರ್ತದೆ. ಖುಷಿ ಆಗ್ತೀವಿ. ಮ್ಯಾಂಗ್ಳೂರ್ ಸರ್, ಮ್ಯಾಂಗ್ಳೂರಲ್ಲಿ ಒಂದು ಓಪನ್ ಆಗಿ ಬೇಗದಲ್ಲಿ ಅಂತ ಕೇಳ್ತೀನಿ.